ಶುಭೋದಯ ಮಕ್ಕಳೇ. ಪಾಠ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಪುಟ್ಟಜ್ಜಿನ ಕತೆ ಹೇಳು ಅಂತ ಕೇಳ್ತಾ ಇದ್ದಾರೆ. ಇದು ಬರೆದಿರೋರು ನಾಡಿಸೋಜ. ಪ್ರವೇಶ. ಬೆಳಗ್ಗೆ ಶಾಲೆಗೆ ಬಂದ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತುಗಿಳಿಯುತ್ತಾರೆ. ಶಾಲೆಗೆ ಬಂದಿರ್ತಾರೆ, ಇನ್ನು ಬೆಲ್ ಹೊಡೆದಿರಲ್ಲ. ಎಲ್ಲ ವಿದ್ಯಾರ್ಥಿನಿಯರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಮಾಲ ಹೇಳ್ತಾಳೆ, ನಿನ್ನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕತೆ ಹೇಳುವ ಕಾರ್ಯಕ್ರಮ ಇತ್ತು. ನಾನು ನಮ್ಮಮ್ಮ ಹೋಗಿದ್ದೆವು, ತುಂಬ ಚೆನ್ನಾಗಿತ್ತು ಅಂತ ಮಾಲ ಏನು ಹೇಳ್ತಾಳೆ. ಹಿಂದಿನ ದಿವಸ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮನ ಜೊತೆ. ಅಲ್ಲಿ ಪುರಾಣದ ಕತೆ ಅಂದರೆ ದೇವತೆಯರ ಕಥೆಗಳನ್ನು ಹೇಳ್ತಾ ಇದ್ರು, ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರೇಖಾ ಹೇಳ್ತಾಳೆ, ಪುರಾಣದ ಕತೆ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನು ಹಾಡುತ್ತಾರೆ, ನನಗದು ತುಂಬ ಇಷ್ಟ. ಅದಕ್ಕೆ ರೇಖಾನ ಹೇಳ್ತಾಳೆ, ಪುರಾಣದಂದರೆ ದೇವ್ರ ಕತೆ ಹೇಳಬೇಕಾದ್ರೆ ಮಧ್ಯ ಮಧ್ಯ ದೇವ್ರನ್ನ ಹಾಡುಗಳನ್ನು ಹೇಳ್ತಾ ಇರ್ತಾರೆ, ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಮೇರಿ ಹೇಳ್ತಾಳೆ, ರೇಖಾ, ನನಗೆ ನೀತಿ ಕಥೆಗಳು ಎಂದರೆ ಇಷ್ಟ, ನನ್ನ ಬಳಿ ಕೆಲವು ನೀತಿ ಕಥೆಗಳ ಪುಸ್ತಕಗಳು ಇವೆ. ಅದಕ್ಕೆ ಮೇರಿ ಹೇಳ್ತಾಳೆ, ನನಗೆ ನೀತಿ ಕಥೆಗಳು ಅಂದರೆ ಜೀವನದಕ್ಕೆ ಏನಾದರೂ ನೀತಿಗಳನ್ನು ತಿಳ್ಕೊಳ್ತಕ್ಕಂಥ ಕಥೆಗಳು ನನಗೆ ಬಹಳ ಇಷ್ಟ, ಆ ಥರ ಪುಸ್ತಕಗಳು ನನ್ನ ಹತ್ರ ಇವೆ ಅಂತ ಹೇಳ್ತಾಳೆ. ಅದಕ್ಕೆ ಫಾತಿಮಾ ಹೇಳ್ತಾಳೆ, ಮಾಲಾ, ಕೆಲವು ಕಥೆಗಳನ್ನು ಹಾಡಿನ ರೂಪದಲ್ಲಿ ಹೇಳುತ್ತಾರಲ್ಲ, ಅದಕ್ಕೆ ಬರೀ ಕಥೆನೇ ಇರಲ್ಲ, ಕೆಲವು ಹಾಡಿನ ರೂಪದಲ್ಲೂ ಕತೆ ಇರ್ತವಲ್ಲ ಅಂತ ಫಾತಿಮಾ ಮಾಲನ ಕೇಳ್ತಾಳೆ. ಮಾಲ ಹೇಳ್ತಾಳೆ, ಅದಕ್ಕೆ ಹೌದು, ಇದನ್ನು ಕಥನ ಕವನ ಎನ್ನುತ್ತಾರೆ, ಅದರಲ್ಲಿ ಕಥೆನೂ ಇರುತ್ತೆ ಹಾಡು ಇರುತ್ತೆ, ಅದಕ್ಕೆ ಕಥನ ಕವನ ಅಂತಾರೆ ಅಂತ ಮಾಲ ಹೇಳ್ತಾಳೆ. ರೇಖಾ, ಕೆಲವು ಕಡೆಗಳಲ್ಲಿ ಜಾನಪದ ಹಾಡುಗಳ ರೂಪದಲ್ಲಿ ಕತೆ ಹೇಳುತ್ತಾರೆ, ಇವು ತುಂಬ ಚೆನ್ನಾಗಿರುತ್ತವೆ. ಜಾನಪದ ಅಂದರೆ ಯಾರು ಬರೆದಿಟ್ಟಿರಲ್ಲ, ಒಬ್ಬರು ಬಾಯಿಂದ ಒಬ್ಬರಿಗೆ ಹೋಗತಕ್ಕಂಥ ಹಾಡು ಅಥವಾ ಕತೆ, ಆ ಕತೆಗಳನ್ನು ಹಾಡುಗಳ ರೂಪದಲ್ಲಿ ಹಾಡಿರುತ್ತಾರೆ, ಅವು ಸಹ ಚೆನ್ನಾಗಿರ್ತವೆ ಅಂತ ರೇಖಾ ಹೇಳ್ತಾಳೆ. ಮಾಲ, ನಾನು ಚಿಕ್ಕವಳಿರುವಾಗ ನಮ್ಮಜ್ಜ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳುತ್ತಿದ್ದರು, ಬೇರೆ ಬೇರೆ ಕತೆ ಪುಸ್ತಕಗಳನ್ನೆಲ್ಲ ತಂದುಕೊಟ್ಟು ಓದಿಸುತ್ತಿದ್ದರು. ಅದಕ್ಕೆ ಮಾಲ ಹೇಳ್ತಾಳೆ, ಹೌದು, ನಾನು ಸಣ್ಣವಳಿರ್ಬೇಕಾದ್ರೆ ನಮ್ಮ ಅಜ್ಜ ನನಗೆ ರಾಮಾಯಣದ ಕತೆ ಮಹಾಭಾರತದ ಕತೆ ಹೇಳ್ತಾ ಇದ್ರು, ಮತ್ತು ಬೇರೆ ಬೇರೆ ಕತೆ ಪುಸ್ತಕಗಳೆಲ್ಲ ತಂದು ಕೊಡ್ತಾ ಇದ್ರು, ಅದನ್ನು ನನ್ನ ಹತ್ರ ಓದಿಸ್ತಾ ಇದ್ರು, ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ಅಂತ ಮಾಲ ಹೇಳ್ತಾಳೆ. ಫಾತಿಮಾ, ನನಗಂತೂ ಕತೆಗಳೆಂದರೆ ತುಂಬ ಇಷ್ಟ. ಇವರೆಲ್ಲ ಮಾತಾಡೋದು ಕೇಳಿ ಫಾತಿಮಾನು ಹೇಳ್ತಾಳೆ, ಹೌದು, ನನಗೂ ಕತೆಗಳಂದರೆ ಬಹಳ ಇಷ್ಟ ಅಂತ. ಮೇರಿ, ನನಗೂ ಇಷ್ಟ ಅಂತ ಹೇಳ್ತಾಳೆ. ವಿದ್ಯಾರ್ಥಿನಿಯರು ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ತರಗತಿ ಶಿಕ್ಷಕಿಯ ಕಿವಿಗೆ ವಿದ್ಯಾರ್ಥಿನಿಯರ ಮಾತುಗಳು ಕೇಳಿದವು. ಇವರೆಲ್ಲ ಮಾತಾಡ್ತಾ ಇರ್ತಾರೆ, ಅದೇ ಸಮಯಕ್ಕೆ ಅವರ ಟೀಚರಲ್ಲಿ ಬರ್ತಾರೆ, ಅವರಿಗೆ ಇವರೆಲ್ಲ ಮಾತುಗಳು ಕೇಳಿಸುತ್ತೆ. ಶಿಕ್ಷಕಿ ಹೇಳ್ತಾಳೆ, ನಿಮಗೆಲ್ಲ ಕತೆಗಳೆಂದರೆ ಅಷ್ಟೊಂದು ಇಷ್ಟವೇ? ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದ ಕತೆಗೆ ಪುಟ್ಟಜ್ಜಿ ಹೇಳುವ ಕತೆ ಕೇಳುವ ಆಯ್ತೆ. ಅದಕ್ಕೆ ಶಿಕ್ಷಕಿ ಹೇಳ್ತಾರೆ, ಕತೆಗಳಂದರೆ ನಿಮಗೆ ಅಷ್ಟೊಂದು ಇಷ್ಟನಾ? ಇವತ್ತು ನಾವು ಪಾಠ ಕೂಡ ಕತೆ ಇದೆ, ಅದು ಪುಟ್ಟಜ್ಜಿ ಹೇಳುವ ಕತೆ ಇದು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಮಕ್ಕಳಿಗೆ ಮುಖ ಅರಳಿತು, ಅವರಿಗೆಲ್ಲ ಸಂತೋಷದಿಂದ ಮುಖ ಅರಳುತ್ತೆ. ಈಗ ಪಾಠಕ್ಕೆ ಬರೋಣ. ಅಂದರೆ ಪುಟ್ಟಜ್ಜಿ ಕತೆಗೆ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾ ಮಗು ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ. ಪುಟ್ಟಜ್ಜಿನ ಯಾರಾದರೂ ಕತೆ ಹೇಳು ಅಂತ ಕೇಳಿದೆ, ಆಯಿತು ಆಯಿತು ಬಾ ಮಗು, ನನಗೊಂದು ಒಳ್ಳೆ ಕತೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟ್, ಅಂದರೆ ಯಾರಾದರೂ ಕೇಳಿದ ತಕ್ಷಣ ಥಟ್ ಅಂತ ಒಪ್ಕೊಂಡು ಕತೆ ಹೇಳ್ತಾ ಇರ್ತಾರೆ. ಯಾವಾಗಲೂ ಕತೆ ಹೇಳೋದಲ್ಲಿ ಮೊದಲಿಗಳಾಗಿರ್ತಾಳೆ ಪುಟ್ಟಜ್ಜಿ. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ. ಎಷ್ಟು ಕತೆ ಹೇಳ್ತಾಳೆ ನೋಡ್ರಿ, ಸಣ್ಣ ಕತೆ ಹೇಳ್ತಾಳೆ, ದೊಡ್ಡ ಕತೆ ಹೇಳ್ತಾಳೆ, ಚುಟುಕು ಕತೆ ಹೇಳ್ತಾಳೆ, ತಮಾಷೆಯಿಂದ ಕೂಡಿತಕ್ಕಂಥ ಕತೆ ಹೇಳ್ತಾಳೆ, ಹಾಡಿನ ಜೊತೆಗೆ ಕತೆನೂ ಹೇಳ್ತಾಳೆ. ಈ ಥರ ಬೇರೆ ಥರದ ಕತೆಗಳನ್ನು ಹೇಳೋದ್ರಲ್ಲಿ ಅವಳು ನಿಪುಣೆ ಆಗಿರ್ತಾಳೆ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಇವಾಗ ಇವರು ಪುಟ್ಟಜ್ಜಿ ಮನೆ ಕಡೆ ಹೋಗಿರ್ತಾರೆ. ಯಾರು? ಲೇಖಕರು. ಪುಟ್ಟಜ್ಜಿ ಮನೆ ಜಗುಲಿ ಮೇಲೆ ಕೂತಿದ್ದಳು. ಅವಳು ಜಗುಲಿ ಅಂದರೆ ಮನೆ ಮುಂದಿನ ಜಾಗದಲ್ಲಿ ಕೂತ್ಕೊಂಡಿರ್ತಾಳೆ. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ಅವಳ ಮುಖ ಸಂತೋಷದಿಂದ ಕೂಡಿರುತ್ತೆ, ಪ್ರಸನ್ನ ಚಿತ್ರದಿಂದ ಕೂಡಿರುತ್ತೆ. ಅದನ್ನು ನೋಡಿಕೊಂಡೆ ಅವಳು ಸಂತೋಷದಿಂದ ಇದ್ದಾಳೆ ಅಂತ ಯಾರಿಗಾದರೂ ಗೊತ್ತಾಗ್ತಾ ಇತ್ತು. ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ಇವರು ಹೋಗಿ, ಪುಟ್ಟಜ್ಜಿ ನನಗೊಂದು ಕತೆ ಹೇಳ್ತೀಯಾ ಅಂತ ಕೇಳ್ತಾರೆ. ಬಾ ಮಗು ಹೇಳ್ತೀನಿ ಒಳ್ಳೆಯದೊಂದು ಕತೆಯಾ ಅಂದಳು. ಅವಳು ಹೇಳ್ತಾಳೆ, ಆಯ್ತು ಒಳ್ಳೆ ಕತೆ ಹೇಳ್ತೀನಿ ಬಾ. ಅವಳ ಮನೆ ಜಗುಲಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ? ಅವ್ರ ಮನೆ ಹತ್ರ ಹೋಗಿ ಜಗುಲಿ ಮೇಲೆ ಕೂತ್ಕೊಂಡು ಕಂಬಕ್ಕೆ ಕೂತ್ಕೊಂಡು ಅವ್ರ ಮುಖ ನೋಡ್ಕೊತ ಕೂತ್ಕೋತಾರೆ. ಅದಕ್ಕೆ ಯಾವ ಕತೆ ಹೇಳಲಿ ಅಂತ ಕೇಳ್ತಾಳೆ ಪುಟ್ಟಜ್ಜಿ. ಯಾವುದಾದರೂ ಒಂದು ಹಾಡುಗತೆ ಹೇಳು ಅಂದೆ. ಹಾಡುಗತೆ ಅಂದರೆ ಹಾಡು ಇರುತ್ತೆ, ಅದರಲ್ಲಿ ಕತೆ ಇರುತ್ತೆ, ಅಂಥದ್ದು ಹೇಳು ಅಂತ ಕೇಳ್ತಾರೆ.
ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡುಗತ್ತೆ. ಸ್ಪೆಷಾಲಿಟಿ ಅಂದರೆ ಅವಳು ಅದರಲ್ಲಿ ನಿಪುಣೆ ಆಗಿರ್ತಾಳೆ. ಯಾವುದರಲ್ಲಿ? ಹಾಡಿನ ರೂಪದಲ್ಲಿ, ಕಥೆ ರೂಪದಲ್ಲಿ ಎರಡೂ ಸೇರಿಸಿ ಹೇಳ ಹಾಡುಗತ್ತೆ ಒಳಗೆ ಅವಳು ನಿಪುಣೆ ಆಗಿರ್ತಾಳೆ. ಅದರಲ್ಲಿ ಹಾಡು ಇರುತ್ತೆ, ಕಥೆಯೂ ಇರುತ್ತೆ. ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡು ಕತೆ ಹೇಳೋಕ್ಕೆ ಗಂಟಲು ಸರಿಪಡಿಸ್ಕೊತಾಳೆ. ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಕತೆ ಹೇಳಕ್ಕೆ ಪ್ರಾರಂಭ ಮಾಡ್ತಾಳೆ. ಇಲ್ಲಿ ತಂಗಾಳಿ ಬೀಸ್ತಾ ಇರುತ್ತೆ, ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಪ್ರಾರಂಭ ಮಾಡಿದ್ಲಿ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ನೋಡಿ, ಏನೋ ಹಾಡಿಂದ ಪ್ರಾರಂಭ ಆಯಿತು. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದೆ. ಒಂದು ಸಣ್ಣ ಊರು ಇತ್ತು, ಅದರ ಹೊರಗಡೆ ಒಂದು ಹಳ್ಳ ಅಂದರೆ ನೀರಿನ ತೊರೆ ಹರಿತಾ ಇತ್ತು. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಅಲ್ಲಿ ಹಳ್ಳ ಹರಿದು ಊರ ಜನರಿಗೆ ನೀರು ಉಣಿಸಿದೆ ಮತ್ತು ಬೆಳೆಗೆ ಅನುಕೂಲ ಮಾಡಿಕೊಟ್ಟಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಳ್ಳ ಹರಿತಾ ಇರದೆ, ಸೊಬಗು ಅಂದರೆ ಅದಕ್ಕೊಂದು ಒಳ್ಳೆ ಚೆನ್ನಾಗಿ ಕಾಣ್ತಾ ಇರತಕ್ಕಂಥ ದೃಶ್ಯನ ಮಾಡಿಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಅಲ್ಲಿ ಸುತ್ತಮುತ್ತ ಎಲ್ಲ ಹಸಿರು ಕಾಡಿರುತ್ತೆ. ಅದರ ಮರದಲ್ಲಿ ಹಕ್ಕಿಗಳು ಹಾಡ್ತಾ ಇರ್ತವೆ, ಅಂದರೆ ತಮ್ಮ ಕಲರವನ ಮಾಡ್ತಾ ಇರ್ತವೆ. ಇಂತಹ ಒಂದು ಸೊಗಸಾದ ಸ್ಥಳಗಳಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಇಂಥ ಒಂದು ಒಳ್ಳೆ ಜಾಗದಲ್ಲಿ ಅಂದರೆ ಬಹಳ ಹಿಂದೆ ಜನನೇ ಇರಲಿಲ್ಲಂತೆ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು. ತನ್ನ ಕೆಲಸ ತಾನು ನೀರು ಹರಿಸ್ಕೋ ಅಂತ ಹಳ್ಳ ಹೋಗ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಹಕ್ಕಿಗಳು ತಮ್ಮ ಪಾಡಿತ್ತಾವು ಮರದ ಮೇಲೆ ಹಾಡೋದು, ಚಿಲಿಪಿಲಿ ಗುಟ್ಟೋದು ಎಲ್ಲ ಮಾಡ್ತಾ ಇದ್ವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಹಿಂಗೆ ಎಲ್ಲ ಏನೂ ಇರಲಿಲ್ಲ. ಪಕ್ಷಿಗಳು ಸಂತೋಷದಿಂದ ಇದ್ವು. ಅಲ್ಲಿ ನೀರು ಹರಿತಾ ಇತ್ತು, ಗಿಡ ಮರಗಳು ಬೆಳೆದಿದ್ವು. ಆ ಸಮಯದಲ್ಲಿ ಒಬ್ಬ ಹುಡುಗ ದೂರದಿಂದ ಅಲ್ಲಿಗೆ ಬರ್ತಾನೆ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡ್ದ. ಇಲ್ಲಿ ಪರಿಸರ ಎಷ್ಟು ಚೆನ್ನಾಗಿದೆ, ನಾನು ಇಲ್ಲೇ ಉಳ್ಕೋಬೋದಲ್ಲ ಅಂತ ಅವನು ಆಲೋಚನೆ ಮಾಡ್ದ. ಒಂದು ಮನೆ ಕಟ್ಟಿದ. ಅವನು ಆಲೋಚನೆ ಮಾಡಿದ್ದೇ ತಡ, ವಾಸ ಮಾಡೋಕ್ಕೆ ಮನೆ ಬೇಕಲ್ಲ, ಅಲ್ಲೊಂದು ಮನೆ ಕಟ್ಟಿದ. ಮನೆ ಮುಂದೆ ತೋಟ ಮಾಡಿದ. ಮತ್ತು ಮನೆ ಮುಂದೆ ಜಾಗ ಇತ್ತು, ಅಲ್ಲಿ ತೋಟ ಮಾಡಿದ. ಎಲ್ಲ ಹಣ್ಣು ತರಕಾರಿ ಎಲ್ಲ ತನಗೇನು ಬೇಕೋ ಎಲ್ಲ ಬೆಳೆದ. ತನಗೇನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ. ಅಲ್ಲೇ ಅವನು ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಹಳ್ಳದ ದಡದಲ್ಲಿ ಇವನ ಮನೆ. ಅಲ್ಲೇ ಪಕ್ಕ ಹಳ್ಳ ಇರುತ್ತೆ. ಹಳ್ಳದ ದಡ ಅಂದರೆ ಅದರ ತಟದಲ್ಲಿ, ಅದರ ಪಕ್ಕನೇ ಮನೆ ಇರುತ್ತೆ. ಮನೆಯ ಹಿಂದೆಯೇ ಭಾರೀ ಕಾಡು. ಅಲ್ಲಿ ಮನೆ ಹಿಂದ್ಗಡೆ ದೊಡ್ಡದೊಂದು ಭಾರಿ ಅಂದರೆ ಬಹಳ ದಟ್ಟವಾದ ಮರಗಳಿಂದ ಕೂಡಿದ ಕಾಡಿತ್ತು. ಅಲ್ಲಿ ನಿಂತು ಹುಲಿ, ಚಿರತೆ, ಕಾಡು ಕೋಣ, ಆನೆ ಎಂತೆಲ್ಲ ಕಾಡು ಪ್ರಾಣಿಗಳಂದರೆ ಗೊತ್ತಲ್ಲ, ಏನೇನು ವಾಸ ಮಾಡ್ತವೆ. ಹುಲಿ, ಚಿರತೆ, ಕಾಡು ಕೋಣ, ಆನೆ ಮತ್ತು ಜಿಂಕೆ, ಏನೆಲ್ಲ ಪ್ರಾಣಿಗಳು ಅಲ್ಲಿದ್ದವು. ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ. ಅವನಿಗೇನು ಭಯನೇ ಇರಲಿಲ್ಲ. ಏಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ. ಯಾಕಂದರೆ ಅವನು ಕಾಡಲ್ಲೂ ಹೋಗ್ತಿರಲಿಲ್ಲ, ಅದಕ್ಕೇನು ತಂಟೆ ಮಾಡ್ತಿರಲಿಲ್ಲ. ಅದಕ್ಕೆ ಅವು ಸಹ ಹಾಗೆ ಇದ್ವು. ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಅವು ಸಹ ತಂಪಾಡಿಗೆ ತಾವು ಕಾಡಿನೊಳಗೆ ಏನು ಬೇಕೋ ತಮಗೆ ಬೇಕಾದಂಗೆ ಇರ್ತಾ ಇದ್ವು. ಇವನು ಈ ಕಡೆ ನದಿ ತಟದಲ್ಲಿ ತನ್ನ ಪಾಡಿಗೆ ತಾನು ಇರ್ತಾ ಇದ್ದ. ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು. ಅಲ್ಲಿ ಅವ್ರ ಪ್ರಾಣಿಗಳು ಸುಖವಾಗಿದ್ವು. ಇಲ್ಲಿ ಮನೆ ಮುಂದೆ ಬೆಳ್ಕೊಂಡು ಪ್ರಕೃತಿ ನೋಡ್ಕೊತ ಇವನು ಸುಖವಾಗಿದ್ದ. ಇವನ ಮನೆಯ ಹತ್ತಿರವೇ ಪ್ರಾಣಿಗಿಂಡಿ ಇದ್ದಿತು. ಅಲ್ಲೊಂದು ಹತ್ತಿರ ಪ್ರಾಣಿಗಿಂಡಿ ಅಂದರೆ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಬರ್ತಕ್ಕಂಥ ಜಾಗ ಇತ್ತು. ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು. ಅವು ಬರ್ತಾ ಇದ್ವು, ತೊರೆ ಹರಿತಾ ಇತ್ತಲ್ಲ, ಅಲ್ಲಿ ನೀರು ಕುಡಿದು ಹೋಗ್ತಾ ಇದ್ವು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ. ಹೀಗೆ ಕಾಲ ಕಳೀತಾ ಇತ್ತು. ಒಂದು ದಿವಸ ಅವನು ಮನೆ ಮುಂದೆ ಕುತ್ಕೊಂಡಿರ್ತಾನೆ. ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು. ಒಂದು ಜಿಂಕೆ ಎದುರ್ಕೊಂಡು ಓಡಿ ಬರುತ್ತೆ, ಅಂಗಳಕ್ಕೆ ಬರುತ್ತೆ. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಬರೀ ಜಿಂಕೆಯಲ್ಲಿ ಅದ್ರ ಕುತ್ತಿಗೆಗೆ ಒಂದು ಗೆಜ್ಜೆ ಬೇರೆ ಕಟ್ಟಿದ್ರು. ಜಿಂಕೆಯ ಮೈ ನಡುಗುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಜಿಂಕೆ ಓಡಿ ಬಂದಿತ್ತು ತಪ್ಪಿಸ್ಕೋಬೇಕು ಅಂತ. ಅದಕ್ಕೆ ಭಯದಿಂದ ಬೈಯೆಲ್ಲ ನಡ್ಕ ಬಂದಿತ್ತು. ಯಾಕಂದರೆ ಅದು ತಪ್ಪಿಸ್ಕೋಬೇಕಾಗಿತ್ತು. ಏಕೆ ಅಂತ ನೋಡೋಣ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ನೋಡಿ, ಆ ಜಿಂಕೆಗೆ ಕಾಡಿನಲ್ಲಿರ್ತಕ್ಕಂಥ ಹುಲಿ ಅದರ ಬೆನ್ನತ್ತಿ ಬಂದಿರುತ್ತೆ, ಅದನ್ನು ಬೇಟೆ ಆಡಬೇಕು ಅಂತ. ಅದಕ್ಕೆ ಭಯದಿಂದ ಓಡಿ ಬರುತ್ತೆ. ಎಲ್ಲಿಗೆ ಬರುತ್ತೆ? ಹುಲಿನೂ ಹಳ್ಳದ ಕಡೆಗೆ ಎಲ್ಲಿ ಜಿಂಕೆ ಬರುತ್ತೋ ಅಲ್ಲೇ ಓಡಿ ಬರುತ್ತೆ. ಪ್ರಾಣ ಭಯದಿಂದ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು. ಅವಾಗ ಪ್ರಾಣ ಭಯದಿಂದ ನಾನು ಹೆಂಗಾದ್ರೂ ಮಾಡಿ ಉಳ್ಕೊಂಡ್ರೆ ಸಾಕಪ್ಪ ಅಂತ ಓಡಿ ಬರುತ್ತೆ. ಯುವಕನ ಮನೆ ಕಾಣುತ್ತೆ, ಮನೆಯೊಳಗೆ ಹೋಗುತ್ತೆ. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ಆ ಮನೆಯೊಡೆಯ ಆ ಹುಡುಗನ ಕೇಳುತ್ತೆ, ಇಲ್ಲ ನನಗೆ ಪ್ರಾಣ ಉಳಿಸು, ನನಗೆ ಹುಲಿ ಬೆನ್ನಟ್ಟು ಬಂದಿದೆ ಅಂತ ಕೇಳುತ್ತೆ. ಏನಾಯಿತು ನೋಡೋಣ ಈಗ.
ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಇಲ್ಲಿ ಬಂದಿದೆ ಅನ್ನೋದು ತಿಳಿಯಿತು. ಅವನಿಗೆ ಅರ್ಥ ಆಗೋಗ್ಬಿಡ್ತು, ಹುಲಿಗೆ ಹೆದರ್ಕೊಂಡು ಅದರ ಪಾಣಭಯದಿಂದ ಇಲ್ಲಿ ಓಡಿ ಬಂದಿದೆ ಅಂತ. ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ. ಅವನು ಅಯ್ಯೋ ಇದೆಷ್ಟು ಹೆದರ್ಕೊಂಡ್ಬಿಟ್ಟಿದೆ ಅಂತೇಳಿ ಅದನ್ನು ಹತ್ತಿರಕ್ಕೆ ಪ್ರೀತಿಯಿಂದ ಕರ್ಕೊಂಡು ಸಾಂತ್ವನ ಅಂದರೆ ಸಮಾಧಾನ ಮಾಡ್ಕೊತ ಅದನ್ನು ಹಪ್ತಾನೆ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತ್ತು. ಅದನ್ನು ಹಿಂದೆ ಓಡಿಸ್ಕೊಂಡು ಬಂದಿತ್ತಲ್ಲ ಆ ಹುಲಿ, ಮತ್ತೆ ಇದನ್ನು ಅದಷ್ಟು ಮಾಡೋ ಅಷ್ಟೊತ್ತಿಗೆ ಅದು ಸಾಂತ್ವನ ಕೊಡೋ ಅಷ್ಟೊತ್ತಿಗೆ ಅದು ಬಂದು ನಿಂತ್ಕೊಂಡು, ಏ ಯುವಕ, ಈ ಜಿಂಕೆ ನನ್ನ ಆಹಾರ, ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ, ಜಿಂಕೆಯನ್ನು ಬಿಟ್ಟುಕೊಡು ಎಂದಿತ್ತು ಹುಲಿ. ಹುಲಿ ಏನು ಹೇಳ್ತಿತ್ತು ನೋಡಿ ಆ ಯುವಕರಿಗೆ, ಈ ಜಿಂಕೆ ನನಗೆ ಆಹಾರ, ಇದಕ್ಕೆ ರಕ್ಷಣೆ ಕೊಡಬೇಡ, ಯಾಕಂದರೆ ಅರಣ್ಯದ ನಿಯಮಕ್ಕೆ ಅನುಸಾರವಾಗಿ ನಾನು ಅದನ್ನು ಬೇಟೆ ಆಡಿದ್ದೀನಿ, ನಾನು ತಿಂತೀನಿ, ನೀನು ಬಿಟ್ಟುಬಿಡು ಅಂತ ಕೇಳುತ್ತೆ. ನೋಡು, ಇದು ಅರಣ್ಯದ ಜಿಂಕೆ ಇಲ್ಲ, ಯಾರೋ ಸಾಕಿದ ಪ್ರಾಣಿ, ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆ ಯುವಕನು ಹುಲಿಗೆ ಉತ್ತರ ನೀಡಿದ. ಅದಕ್ಕೆ ಆ ಹುಲಿ ಬಂದು, ಇಲ್ಲ ಅದು ಬಿಟ್ಕೊಡು ಅಂತ ಕೇಳಿದಾಗ ಏನು ಹೇಳ್ತಾನೆ, ಇಲ್ಲ ಇದು ಅರಣ್ಯದಲ್ಲಿ ವಾಸ ಮಾಡಿದ್ದಲ್ಲ, ಯಾಕಂದರೆ ಇದಕ್ಕೆ ಗೆಜ್ಜೆ ಕಟ್ಟಿದೆ, ಯಾರೋ ಸಾಕಿರೋದು, ನಿನಗೆ ಅದಕ್ಕೆ ಕೊಲ್ಲೋ ಅಧಿಕಾರ ಇಲ್ಲ, ನಾನು ಇದನ್ನು ಬಿಟ್ಕೊಡೋದಿಲ್ಲ ಅಂತ ಯುವಕ ಹೇಳ್ತಾನೆ. ಆ ಮಾತನ್ನು ಕೇಳಿ ಹುಲಿಗೆ ಸಿಟ್ಟು ಬಂದಿತ್ತು. ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು. ಆ ಹುಲಿಗೆ ಕೋಪನೇ ಬಂದ್ಬಿಡ್ತಾ, ನಾನು ಬೇಟೆ ಆಡ್ಕೊಂಬಂದಿದ್ದು ನನಗೆ ಕೊಡೋದಿಲ್ವಾ ಅಂತೇಳಿ ಕೋಪ ಬಂದು ಅಬ್ಬರಿಸಿ, ಅಂದರೆ ಜೋರ ಕೂಗಿ ಅವನ ಮೇಲೆ ಅವನಿಗೆ ಗಾಯ ಮಾಡೋಕ್ಕೇ ಪ್ರಾರಂಭ ಮಾಡುತ್ತೆ. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಎದುರಿಸಿದ. ಆ ಯುವಕ ಏನು ಮಾಡ್ದ, ಆ ಜಿಂಕೆನ ಮನೆಯೊಳಗೆ ಕಳಿಸಿ ತಾನು ಅದಕ್ಕೆ ಎದುರಿಸ್ತಾನೆ. ಇಲ್ಲ, ನಾನೇನಾದರೂ ಬಿಟ್ಕೊಡೋದಿಲ್ಲ, ಅದನ್ನು ಕಾಪಾಡ್ತೀನಿ ಅಂತೇಳಿ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟುಕೊಡಲಾರೆ ಎಂದ. ನೋಡಿ, ರಕ್ಷಣೆ ಬೇಡಿ ಬಂದಿದೆ, ಅದಕ್ಕೆ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ, ಅದನ್ನು ನಾನು ನಿನ್ನನ್ನು ಎದುರಿಸ್ತೀನಿ ಅಂತ ಹುಲಿಗೆ ಎದುರಿಸ್ತಾನೆ. ಹುಲಿಗೂ ಆ ಯುವಕನಿಗೂ ಜಗಳವಾಯಿತು. ಎರಡು ಚೆನ್ನಾಗಿ ಜಗಳ ಆಡ್ತಾರೆ. ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಅವನು ಏನಾದರೂ ಸೋಲೋದಿಲ್ಲ. ಅವನು ಏನಾದರೂ ಕಚ್ಚಲಿ, ಏನಾದರೂ ಗಾಯ ಮಾಡಲಿ, ಅದಕ್ಕೆ ತಕ್ಕಂಗೆ ಎದುರಿಸಿ ಅದನ್ನು ಸೋಲೋದಿಲ್ಲ ಅವನು. ಹುಲಿ ಕೊನೆಗೆ ಸೋತು ಪಲಾಯನ ಪಠಿಸಿತು ಅಂದರೆ ಓಡೋಯಿತು. ಹುಲಿ ಕೊನೆಗೆ ಇವನೇನಂದ್ರೂ ಬಗ್ಗದಿಲ್ಲ ಅಂಥೇಳಿ ಅದೇ ಹೋಗ್ಬಿಡುತ್ತೆ. ಪಲಾಯನ ಪಠಿಸಿತು ಅಂದರೆ ಓಡೋಯ್ತು ಕಾಡಿಗೆ. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತ್ತು ಹುಲಿ. ನಾನು ಯಾವತ್ತೂ ನಿನ್ನ ಸಹವಾಸಕ್ಕೆ ಬರಲ್ಲ ಅಂತೇಳಿ ಹೋಗ್ಬಿಡುತ್ತೆ. ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ್ದ ಯುವಕ. ಅದಕ್ಕೂ ಸಹ ಚೆನ್ನಾಗಿ ಬಡಿದಿರ್ತಾನೆ. ಅದಕ್ಕೆ ಅದಕ್ಕೆ ಮಣದ್ಬಿಟ್ಟು ಅದು ಹೋಗಿರುತ್ತೆ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು, ಪಾಪ ಎಂದು ಮರಿಗಿತು. ಜಿಂಕೆ ಇದೆಲ್ಲ ನೋಡ್ತಾ ಇರುತ್ತೆ, ನನಗಾಗಿ ಇವನು ಎಷ್ಟು ಕಷ್ಟಪಟ್ಟ, ತಾನು ಗಾಯ ಮಾಡಿಕೊಂಡ, ಅದರಿಂದ ಅದಕ್ಕೆ ಮರುಕ ಆಗುತ್ತೆ, ಅದರ ಬಗ್ಗೆ ಕನಿಕರ ತೋರುತ್ತೆ. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು. ಅದಕ್ಕೆ ನನ್ನ ಉಳಿಸೋಕೆ ಹೋಗಿ ನಿನಗೆ ಹಿಂಗಾಯ್ತಲ್ಲ ಅಂತೇಳಿ ಅದಕ್ಕೆ ಅಳುನೇ ಬರುತ್ತೆ. ಹಾಗೆಯೇ ಕಾಡಿಗೆ ಹೋಗಿ ಏನು ಮಾಡ್ತಾನೆ, ಸೊಪ್ಪು ಸದೆ ಬೇರು ತೊಗೊಟೆ ಎಲ್ಲವನ್ನು ತಂದಿತು, ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ನೋಡಿ, ಅದಕ್ಕೆ ಏನು ಮಾಡ್ತು, ಜಿಂಕೆ ನನಗಾಗಿ ಇಷ್ಟೆಲ್ಲ ಮಾಡಿದ್ದಾನೆ, ಇವನಿಗೆ ನಾನು ಕಾಪಾಡಬೇಕು ಅಂಥೇಳಿ ಕಾಡಿಗೆ ಹೋಗ್ಬಿಟ್ಟು ಸೊಪ್ಪು ಸದೆ ಅಂದರೆ ತನಗೆ ಬೇಕಾದ ಔಷಧೀಯ ಸಸ್ಯಗಳ ಎಲೆಗಳನ್ನು, ಬೇರುಗಳನ್ನು, ತೊಗೊಟೆ ಅಂದರೆ ಅದ್ರ ಮೇಲೆ ಮರದ ತೊಗೊಟೆ, ಮರದ ಮೇಲೆ ಇರ್ತಕ್ಕಲ್ಲ ಒಂದು ಪದರು, ಅದನ್ನು ಕಿತ್ಕೊಂಡು ಬರುತ್ತೆ. ಎಲ್ಲವನ್ನು ತಂದಿತು, ಅರೆದು ಕುಟ್ಟಿ ಮದ್ದು ಮಾಡಿತು. ಅದನ್ನೆಲ್ಲ ಚೆನ್ನಾಗಿ ನಯಸ್ ಮಾಡಿ ಕುಟ್ಟಿ ಮದ್ದು ಅಂದರೆ ಔಷಧಿ ತಯಾರು ಮಾಡಿ ಗಾಯಗಳಿಗೆ ಹಚ್ಚುತ್ತೆ. ಗಾಯಮಾಗಿ ಅಂದರೆ ಅದೆಲ್ಲ ಹೋಗ್ಬಿಟ್ಟು ಅವನು ಮತ್ತೆ ಮೊದಲಿನಂಗೆ ನಡೆಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದನ್ನು ಕಂಡುಬಿಟ್ಟು ಜಿಂಕೆಗೆ ತುಂಬ ಸಂತೋಷ ಆಯಿತು. ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು. ಅದಕ್ಕೆ ಇಬ್ಬರಿಗೂ ಒಂದು ಅವಿನಾಭಾವ ಸಂಬಂಧ, ಪ್ರಾಣಿಗೂ ಮನುಷ್ಯನಿಗೂ ಜಿಂಕೆಗೂ. ಅವರಿಬ್ಬರು ಚೆನ್ನಾಗಿರ್ತಾರೆ. ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ. ಇದು ಅವನು ಹುಷಾರಾದ್ರೂ ಸಹ ಅಯ್ಯೋ ಜಿಂಕೆ ಚಿಂತೆ ಮಾಡ್ತಾನೆ ಇರುತ್ತೆ. ಏನೋ ಇದು ಜಿಂಕೆ ಮನಸ್ಸಲ್ಲಿದೆಯಲ್ಲ ಅಂತ ಆ ಹುಡುಗನಿಗೆ ಅನಿಸುತ್ತೆ. ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕೂತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ. ಒಂದು ದಿವಸ ಹಿಂಗೆ ಕೆಲಸ ಮಾಡ್ತಾ ಅವನು ಅಂಗಳದಲ್ಲಿ ಕೂತ್ಕೊಂಡಿರ್ತಾನೆ. ಜಿಂಕೆನೂ ಅಲ್ಲೇ ಮಲಗಿದ್ದು ತಕ್ಷಣ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ. ಹೊರಗಡೆ ಏನೋ ಶಬ್ದ ಬರ್ತಾ ಇದೆ, ಅದು ಆಲಿಸ್ತಾ ಇದೆ. ಆ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ. ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ. ಆ ಯುವಕನ ಮನೆಯ ಹತ್ರನೇ ಏನೋ ಒಂದು ಇಂಪಾದ ಅಂದರೆ ತುಂಬ ಕೇಳೋಕ್ಕೆ ಆನಂದ ತರ್ತಕ್ಕಂಥ ಧ್ವನಿ ಕೇಳಿಸ್ತಾ ಇರುತ್ತೆ. ಅದನ್ನು ನೋಡಿ ಜಿಂಕೆಗೆ ಸಂತೋಷದಿಂದ ಎದ್ದು ನಿಂತ್ಕೊಳ್ಳುತ್ತೆ. ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ಧ್ವನಿ ಕೇಳಿ ಬರುತ್ತದೆ. ಏನದು ಧ್ವನಿಯೇ? ಚುಕ್ಕಿ ಎಲ್ಲಿದ್ದೀಯಾ ಅಂತ ಹುಡ್ಕೊಂತ ಬಂದಿರುತ್ತಾರೆ ಯಾರು. ಜಿಂಕೆ ಹೊರ ಓಡುತ್ತದೆ. ಅದು ಕೇಳಿದ ತಕ್ಷಣ ಜಿಂಕೆ ಹೊರ ಓಡೋಗ್ಬಿಡ್ತು. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡ್ತಾನೆ. ಅದಕ್ಕೆ ಆ ಯುವಕನಿಗೆ ಗಾಬರಿ ಅಂದರೆ ಒಂಥರ ಇದೇನಪ್ಪ ಇದು ಹಿಂಗೆ ಓಡ್ತಾ ಇದೆ, ಯಾಕಿರ್ಬೋದು ಅಂತ ಹೆದರಿಕೆಯಿಂದ ಅವನು ಅದರ ಹಿಂದೆ ಬರ್ತಾನೆ. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ಬಿಡಿದಿದ್ದಾಳೆ. ಆ ಜಿಂಕೆ ಹೊರ ಹೋಗಿದ್ದೆ ತಡ ಒಬ್ಬ
ಹೆಣ್ಮಗಳು ತರುಣಿ ಈ ಜಿಂಕೆನ ಅಪ್ಕೊಂಡ್ಬಿಡ್ತಾಳೆ. ಇಷ್ಟೋ ದಿವಸದಿಂದ ಕಾಣ್ತಾ ಇರಲಿಲ್ಲ, ಈಗ ಕಂಡಿದ್ದೀರ ಅಂತ ಸಂತೋಷದಿಂದ. ಜಿಂಕೆ ಅವಳ ಕೈ ನೆಕ್ಕುತ್ತಿದೆ, ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಆ ಯುವಕನ ನುಡಿದ ಕೂಡಲೇ ತನ್ನ ಪರಿಚಯ ಹೇಳಿಕೊಂಡಳು. ಜಿಂಕೆ ಅದನ್ನು ಅವಳು ಅಪ್ಕೊಂಡ್ಬಿಡ್ತಾಳೆ. ಅದಕ್ಕೆ ಸಂತೋಷದಿಂದ ಪ್ರಾಣಿಗಳೆಲ್ಲ ತಮ್ಮ ಸಂತೋಷನ ಪ್ರೀತಿನ ತೋರಿಸೋದು ಮೈ ನೆಕ್ಕೋದ್ರಿಂದನೇ. ಅದೇ ಥರ ಅವಳ ಮೈಗೆ ನೆಕ್ತು, ಕೈ ತಿಕ್ತು, ಜಿಂಕೆ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳ್ತಾ ಇದ್ದಾಳೆ. ಅವಳು ಅಯ್ಯೋ ಎಷ್ಟೊಂದು ದಿವಸ ಕಾಣ್ತಾನೆ ಇದ್ದಿದ್ದಲ್ಲ ಈ ಮುದ್ದು ಜಿಂಕೆ ಅಂತ. ಆ ಯುವಕನ ನೋಡಿದ ಕೂಡಲೇ ತನ್ನ ಪರಿಚಯ ಮಾಡಿಕೊಂಡಳು. ಆ ಯುವಕನ ನೋಡಿದ ತಕ್ಷಣ ನಾನು ಹಿಂಗೆ ಇದನ್ನು ಸಾಕಿದ್ದೆ ಅಂತ ಏನು ಪರಿಚಯ ಮಾಡ್ಕೋತಾಳೆ ನೋಡೋಣ. ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲಿನ ಈ ಚುಕ್ಕೆಯ ಗುರುತಿಗೆ ಇದನ್ನು ನಾವು ಚುಕ್ಕಿ ಎಂದು ಕರೆದೆವು. ಇದು ಕೆಲವು ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತ್ತು ಹೇಳ್ತಾಳೆ ನೋಡಿ. ಇದು ನಾನು ಸಾಕಿದಂಥ ಜಿಂಕೆ, ಇದ್ರ ಮೇಲೆ ಚುಕ್ಕೆ ಇದೆಯಲ್ಲ, ಅದಕ್ಕೆ ನಾವು ಇದಕ್ಕೆ ಚುಕ್ಕಿ ಅಂತ ಕರಿತಾ ಇದ್ವಿ. ಇದು ಕೆಲವು ದಿವಸದ ಹಿಂದೆ ಕಾಡಿಗೆ ಬಂದುಬಿಟ್ಟಿತ್ತು. ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದದ್ದನ್ನು ಕೆಲ ಹಳ್ಳಿ ಜನ ನೋಡಿದರು. ಅದು ಯಾಕೆ ಹಿಂಗೆ ಜಿಂಕೆ ಹೊರಗೆ ಬಂದ ತಕ್ಷಣ ಅದು ಹುಲಿ ಅಟ್ಟಿಸ್ಕೊಂಡು ಬಂದಿದ್ರ ಅಲ್ಲಿ ಹಳ್ಳಿಗರು ಸ್ವಲ್ಪ ಜನ ನೋಡಿದರು, ಅದನ್ನು ಹೇಳಿದರು. ಆದರೆ ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು. ನಾನು ಅವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ, ಇಂದು ಇದು ಸಿಕ್ಕಿದೆ. ಆ ಯುವತಿ ಸಂತಸದಿಂದಲೇ ಇದೆಲ್ಲವನ್ನು ನುಡಿದಳು. ಅದಕ್ಕೆ ಹೇಳ್ತಾಳೆ, ಹಿಂಗೆ ಹುಲಿ ಅಟ್ಟಿಸ್ಕೊಂಡು ಹೋಗಿತ್ತು ಅಂತ ಯಾರೋ ಹೇಳಿದ್ರು, ಸತ್ತೋಗಿದೆ ಅಂತ ಅಂದ್ಕೊಂಡಿದ್ವಿ. ಆದರೆ ನನಗೇನೋ ಒಂದು ಆಶಾಭಾವನೆ ಇತ್ತು, ಎಲ್ಲೋ ಒಂದು ದಿವಸ ಚುಕ್ಕಿ ಸಿಗ್ತಾಳೆ, ಚೆನ್ನಾಗಿದ್ದಾಳೆ ಅಂತ. ಆದರೆ ಅದು ನಿಜ ಆಯಿತು ಇವತ್ತು ಅಂತ ತುಂಬ ಸಂತೋಷದಿಂದ ಹೇಳ್ತಾಳೆ. ಆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿದ. ಆವಾಗ ಹೇಳ್ತಾನೆ, ಚುಕ್ಕಿ ಬಂದಿದ್ದು, ತಾನು ಅದನ್ನು ಕಾಪಾಡಿದ್ದು, ಅದು ತನ್ನನ್ನು ರಕ್ಷಣೆ ಮಾಡಿದ್ದು ಎಲ್ಲನೂ ಹೇಳ್ತಾನೆ. ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯವನ್ನು ತೋರಿಸಿದ. ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ. ತನಗಾದ ಗಾಯನೂ ತೋರಿಸ್ತಾನೆ. ಚುಕ್ಕಿ ಮದ್ದು ಮಾಡಿ ತಾನು ಹುಷಾರಾಗಿದ್ದನ್ನು ಹೇಳ್ತಾನೆ. ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ ಎಂದಳು ಯುವತಿ. ಅದಕ್ಕೆ ನಾನು ಸಣ್ಣವಳಿದ್ದಾಗಿಂದ ನಾನು ಚುಕ್ಕಿ ಜೊತೆನೇ ಬೆಳೆದಿದ್ದೀನಿ, ನಾನು ಅದನ್ನು ಬಿಟ್ಟು ಇರೋಕ್ಕಾಗಲ್ಲ, ನಾನು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿದು ಹೋಯಿತು. ಅದು ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು. ಆ ಚುಕ್ಕಿ ಹೇಳಿದ ತಕ್ಷಣ ಚುಕ್ಕಿಗೆ ಅವಳು ಹೇಳಿದ ತಕ್ಷಣ ಗೊತ್ತಾಗ್ಬಿಡ್ತು, ಇದು ನಾನು ಕರ್ಕೊಂಡು ಹೋಗ್ತಾಳೆ ಈಗ ಅಂತೇಳಿ. ಅದೇನು ಮಾಡುತ್ತೆ, ಆ ಮನೆಯೊಳಗೆ ಹೋಗಿ ಅವಿತ್ಕೊಂಡೊಂದೇ ಬಚ್ಚಿಟ್ಕೊಂಡ್ಬಿಡುತ್ತೆ. ನಾನು ಇದನ್ನು ಬಿಟ್ಟು ಇರಲಾರೆ, ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ, ಈಗ ನಿನಗೆ ಇದನ್ನು ಕೊಡಲಾರೆ ಎಂದು ಯುವಕನು ಹೇಳ್ತಾನೆ. ನನಗೂ ಸಹ ಇದನ್ನು ಬಿಟ್ಟಿರೋಕ್ಕಾಗಲ್ಲ, ನಾನು ಹುಲಿಯಿಂದ ಕಾಪಾಡಿದ್ದೀನಿ, ಅದು ನನಗೂ ಸಹ ನೋಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಇದೆ ಅಂತ ನಾನು ಕೊಡಲ್ಲ ಅಂತ ಆ ಯುವಕ ಉತ್ತರ ಕೊಡ್ತಾನೆ. ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಅಂತ ಯುವತಿಯ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಒಪ್ಪಿಕೊಂಡಳು. ಅದಕ್ಕೆ ಅವಳು ಏನು ಮಾಡ್ತಾಳೆ, ಚುಕ್ಕಿ ಬರೋದಿಲ್ಲ, ಅವನು ಕಳಿಸಲ್ಲ, ನನಗೂ ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ನಾನು ಇಲ್ಲಿದ್ದು ಬಿಡ್ತೀನಿ ಅಂತ ಅವಳು ಮನೆಯೊಳಗೆ ಹೋಗಿ ಆ ಜಿಂಕೆನ ಅಪ್ಕೊತಾಳೆ. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಣಿಗೆ ಬಿದ್ದಿತ್ತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ. ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬಿಡೆ ಎಂದಳು. ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಒಂದಾಯಿತು. ನೋಡ್ರಿ, ಇದನ್ನು ಹಾಡಿನ ರೂಪ ತಳಿದೆ. ಚುಕ್ಕಿ ಅಂತ ಒಂದು ಜಿಂಕೆ ಹುಲಿಯ ಕಣ್ಣಿಗೆ ಬಿದ್ದಿತ್ತು, ಅದನ್ನು ಅಟ್ಟಿಸ್ಕೊಂಡು ಬಂತು. ಆಮೇಲೆ ಯುವಕ ಅದನ್ನು ಉಳಿಸಿದ. ಆಮೇಲೆ ಏನಾಯಿತು, ಹುಡುಗಿ ಅದನ್ನು ಹುಡ್ಕೊಂಡು ಬಂದಳು, ಕಳಿಸು ಅಂದ್ಲು. ಆದರೆ ಅದನ್ನು ಕಳಿಸಲ್ಲ ಅಂತ ಹೇಳಿದ. ಅದಕ್ಕೆ ಆ ಹುಡುಗಿ ಏನು ಮಾಡಿದ್ಲು, ನಾನು ಇಲ್ಲೇ ಇರ್ತೀನಿ ಅಂತ ಅಂದರು. ಇದರಿಂದ ಏನಾಯಿತು, ಚುಕ್ಕಿನೇ ಹುಡುಗಿನ ಒಂದು ಮಾಡ್ದಂಗೆ ಆಯಿತು. ಹೀಗೆ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಹೀಗೆ ಅವರಿಬ್ಬರು ವಾಸ ಮಾಡ್ತಾಯಿದ್ರು. ಹಂಗೆ ಬೇರೆ ಜನ ಬಂದು ವಾಸ ಮಾಡಿ ಅಲ್ಲೊಂದು ಊರೇ ಬೆಳೆದೋಯ್ತು. ಅನಂತರ ಇಲ್ಲಿ ಎಲ್ಲ ಸುಖವಾಗಿದ್ದರು. ಪುಟ್ಟಜ್ಜಿ ಕತೆ ಮುಗಿಸಿದ್ದಳು. ಆಮೇಲೆ ಎಲ್ಲರೂ ಸುಖವಾಗಿದ್ದರು ಅಂತ ಕತೆ ಹೇಳಿ ಎದ್ದೇಳ್ತಾಳೆ. ಮತ್ತೆ ಯಾವತ್ತಾರ ಬಾ, ಬೇರೆ ಬೇರೆ ಕತೆ ಹೇಳ್ತೇನೆ ಎಂದಳು ಪುಟ್ಟಜ್ಜಿ. ನಾನು ಸಂತಸದಿಂದ ಅಲ್ಲಿಂದ ಹೊರಟೆ. ನೋಡ್ರಿ, ಈ ಕತೆ ಹೇಳೋದಂದರೆ ಇನ್ನೂ ಯಾವತ್ತಾರ ಬಾ, ಮತ್ತೊಂದು ಕತೆ ಹೇಳ್ತೀನಿ ಅಂತ ಅವಳು ಹೇಳ್ತಾಳೆ. ಅವಾಗ ಅವರು ಕತೆ ಕೇಳಿ ಸಂತೋಷದಿಂದ ಹೊರಟೋಗ್ತಾರೆ. ಇದಿಷ್ಟು ಕತೆ.